ಯಾಕೆ ಗೊತ್ತಾ ಸೈಡಿಗೆ ಹಾಕೊಂಡಿದ್ದು? ನಾನು ಬರ್ದಿದ್ರೆ ಪಾಸ್ ಆಗುವೆ. ಇವರಿಗೆಲ್ಲ ಆಪರ್ಚುನಿಟಿ. ಬೇಕ್ರಿಗೆ ಹೋಗಿದ್ದೆ, ಅವರು ಗಾಬರಿ. ಇದೇನಪ್ಪ ಚಿಕ್ಕಮಂಗ್ಳೂರಿಗೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ. ಊರಿಗೆ ಬಂದಿದ್ವಿ. ವಾಟ್ ಎ ಬ್ಯೂಟಿಫುಲ್ ಸನ್ಸೆಟ್ ನೋಡಿ. ಆಲ್ರೆಡಿ ಸನ್ಸೆಟ್ ಆಗಿದೆ ನೋಡಿ. ಮೋಡಗಳ ಮಧ್ಯೆ ಏನಂತಾರೆ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ಇಲ್ಲಿ. ಹಲೋ ಎವ್ರಿವನ್. ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೆಳಗ್ಗೆ ಎದ್ದೆ, ನಿನ್ನೆ ವಿಡಿಯೋ ಎಡಿಟ್ ಮಾಡಿದೆ, ಅಪ್ಲೋಡಿಗೆ ಇಟ್ಟೆ, ಮತ್ತೆ ಮಲ್ಕೊಂಡೆ, ಮತ್ತೆದ್ದೆ, ಮಲ್ಕೊಂಡು ಸುಸ್ತಾಯ್ತು ಅಂತ ಮತ್ತೆ ಮಲ್ಕೊಂಡೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ. ಈಗ ಟೈಮ್ 4 ಗಂಟೆ. ಈಗ ಎದ್ದು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾಕೆ ಗೊತ್ತಾ ಸೈಡಿಗೆ ಹಾಕೊಂಡಿದ್ದು? ನಾನು ಚಿಕನ್ ತರೋಣ ಅಂತ ಟೆಂಡರಿಗೆ ಹೋಗ್ತಾ ಇದ್ದೆ. ಆಮೇಲೆ ಸಡನ್ನಾಗಿ ನೆನಪಾಯ್ತು, ವ್ಲಾಗೇ ಮಾಡಿಲ್ವಲ್ಲ. ಹಂಗಾಗಿ ಸೈಡಿಗೆ ಹಾಕಿ ವ್ಲಾಗ್ ಮಾಡಿ ಈಗ ಚಿಕನ್ ತಂದು ಮನೆಗೆ ಕೊಟ್ಟು ಊರಿಗೆ ಹೋಗೋಣ. ಸರಿನಾ? ಸರಿ ಬನ್ನಿ ಹೋಗೋಣ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಕಾಣ್ತಾ ಇದೆಯಲ್ಲ, ಆ್ಯಕ್ಚುಲಿ ಇದು ಮುಳ್ಳಂಗಿರಿ. ಹೆಂಗೆ ಕಾಣ್ತಿದೆ ನೋಡಿ. ಜನರ ಮುಖಿ ಮೇಲೆ ಬರಬೇಕು ಅಂದರೆ ಏನಂತರ ಖುಷಿ ಆಗುತ್ತೆ. ಇನ್ನು ಈವ್ನಿಂಗ್ ಟೈಮ್ ಅಂತೂ ಬೆಂಕಿ ಇರುತ್ತೆ. ಈ ಕಾರಲ್ಲಿ ನೋಡಿ ನಾಯಿಗಳು ಐತೆ ಚೆನ್ನಾಗಿ. ನಮ್ಮ ಟೆಡ್ಡಿನ ಹಾಗೆ ಕೂತ್ಕೊಬಿಡೋಣ. ಎಲ್ಲರೂ ಆಟ ಬರ್ತಾರೆ ತೋರ್ಸೋಣ ಅನ್ನೋ ಟೈಮಿಗೆ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಇಲ್ಲಿ ನೋಡಿ, ಬಾಯ್. ಮಕ ನೋಡೋಕೆ ಬೀಳುವ. ಒಂದೂವರೆ ಸ್ಕಿನ್ಲೆಸ್. ಒಂದೂವರೆ ಸ್ಕಿನ್ಲೆಸ್. ಸ್ಕಿನ್ಲೆಸ್ 400 ರೂಪಾಯಿ. ನಮ್ಮ ಚಿಕ್ಕಮಂಗ್ಳೂರದ್ದು ಹೊಸ DC ಆಫೀಸು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್. ಬಟ್ ಆದಾಗ ಮಾತ್ರ ಸರಿ ಲೇಕು ನೈಸ್. ಅಕೌಂಟೆಂಟ್ ಎಕ್ಸಾಮ್ ಬರೆಯೋಕ್ಕೆ ಎಷ್ಟು ಜನ ನೋಡಿ. ನಾನು ಬರ್ದಿದ್ರೆ ಪಾಸ್ ಆಗುವೆ. ಇವರಿಗೆಲ್ಲ ಆಪರ್ಚುನಿಟಿ ಕೊಡೋಣ ಅಂತ ಬರೀತಿಲ್ಲ ಅಷ್ಟೇ. ಸರೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಅಯ್ಯೋ ಜನ 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 ಸಾಗರ. ನಿಂಬೆಹಣ್ಣು ಕೊಡಿ. ಸೌತೆಕಾಯಿ ಇದೆ.
ಏನು ಗುರು ಇಷ್ಟು ಜನ, ಅಲ್ಲೊಂದಷ್ಟು ಜನ ಇಲ್ಲೊಂದಿಷ್ಟು ಜನ, ಜನನೇ ಜನ. ಇಷ್ಟೊಂದು ಜನ ವಿಲೇಜ್ ಅಕೌಂಟೆಂಟ್ ಪಾಸ್ ಆಗಿದ್ರ? ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ. ಬೇಕ್ರಿಗೆ ಹೋಗಿದ್ದೆ, ಅವರು ಗಾಬರಿ, ಇದೇನಪ್ಪ ಚಿಕ್ಕಮಂಗ್ಳೂರಿಗೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ ಅಂತ. ಹೋಮ್ ಸ್ವೀಟ್ ಹೋಮಿಗೆ ಬಂದೆ. ಬರ್ಬೇಕಾದ್ರೆ ಲಾಗ್ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ಹೋಗ್ಬೇಕಾದ್ರೆ ತುಂಬ ಶಾರ್ಟ್ಸ್ ತೆಗ್ದಿದ್ದೆ, ಬರ್ಬೇಕಾದ್ರೆ ಸೇಮ್ ಶಾರ್ಟ್ ತೆಗ್ದು ಏನು ಪ್ರಯೋಜನನೇ ಇಲ್ಲ ಅಂತ ಹೇಳ್ಬಿಟ್ಟು ಅತ್ಲಿಗೆ ಬೇಡ ಮನೆಗೆ ಬಂದೆ ವ್ಲಾಗ್ ಮಾಡೋಣ ಅಂತ ಹೇಳಿದೆ. ಈಗ ಊರಿಗೆ ಜಿಂಗ್ 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 ಅಂತ ನಮ್ಮ ಬೇಬಿ ಎತ್ಕೊ ಹೋಗ್ಬಿಡೋಣ. ಕಮಾನ್ ಸ್ಟಾರ್ಟ್. ಬೇಬಿ ಈಗ ಕೋಲ್ ಸ್ಟಾರ್ಟ್ ಆಗ್ತೈತೆ. ನಾವು ನಮ್ಮ ಮನೇಲಿ ನಮ್ಮ ಬೇಬಿ ದಿನ ತೆಗಿಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳತ್ತೆ, ಅದಕ್ಕೆ ಡೈಲಿ ತೆಗಿಯೋದು. ಎಲ್ಲ ಗ್ರೇನ್ಸ್ ಬರ್ತಾಯಿದೆ. ಬ್ರೈಟ್ನೆಸ್ ಜಾಸ್ತಿ ಮಾಡಪ್ಪ ಇರೋ. ಎಷ್ಟು ಕಮ್ಮಿ ಕಮ್ಮಿ, ಜಾಸ್ತಿ ಜಾಸ್ತಿ. ಬರಲಿ 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 ಬರಲಿ. ಬೇಡ 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 ಬೇಡ. ಸಾಕು. ಈ ಮಕ್ಳ ಕೇಳಿ ಪಟಾಕಿ ಮಕ್ಳಿರ್ತವೆ, ಅವು ಸುಮ್ಮನಿರ್ತವೆ. ಈ ಕಳ್ಳನ ಮಕ್ಳಿರ್ತಾವಲ್ಲ. ಊರಿಗೆ ಬಂದಿದ್ವಿ. ವಾಟ್ ಅ ಬ್ಯೂಟಿಫುಲ್ ಸನ್ಸೆಟ್ ನೋಡಿ. ಆಲ್ರೆಡಿ ಸನ್ಸೆಟ್ ಆಗಿದೆ. ಮೋಡಗಳ ಬೆಟ್ಟಗಳ ಹಿಂದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮೋಡಗಳ ಮಧ್ಯೆ ಏನಂತರ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ಇಲ್ಲಿ. ಎಷ್ಟು ಬ್ಯೂಟಿಫುಲ್ ಅಲ್ಲ ನೇಚರು. ಬ್ಯೂಟಿಫುಲ್ ಬ್ಯೂಟಿಫುಲ್. ಆ್ಯಕ್ಚುಲಿ ಊರಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಇದ್ದಾರೆ. ವಿಡಿಯೋ ಮಾಡೋಕ್ಕೆ ನಾಚಿಕೆ ಆಯ್ತೈತೆ. ಇಟ್ಸ್ ಓಕೆ, ಅಡ್ಜಸ್ಟ್ ಆಗತ್ತೆ ಒಂದು ಸ್ವಲ್ಪ ದಿವಸ. ಊರಿಂದ ಹೊರಟ್ವಿ, ಕತ್ಲೆ ಆಯಿತು. ಬಟ್ ರೋಡ್ ಮಾತ್ರ ಸೈಕಿದೆ. ಸೊ ಮನೆಗೆ ಈಗ ತಾನೇ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಸೈನ್ಮೆಂಟ್ಗಳಿದಾವೆ ಬರೆಯೋಕ್ಕೆ. ಅಸೈನ್ಮೆಂಟ್ ಬರ್ದು ಆಮೇಲೆ ಸಿಗ್ತೀನಿ. ಮಟನ್ ಸಾರು, ಮುದ್ದೆ, ಚಿಕನು. ಇವತ್ತು ಸರ್ರಿ ಬ್ಯಾಟಿಂಗ್ ಆಡೋದೆಯಾ, ನಾಳೆ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡೋದೆಯಾ?